ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ. ನಮಸ್ಕಾರ, ನಾನು ಜಯಶ್ರೀರಾಜು. ಸರದೆಯ ಕಾವ್ಯಾಸಕ್ತರಿಗೆಲ್ಲ ಭಾವನಾ ಟಿವಿ ನಡೆಸುತ್ತಿರುವ ಅಕ್ಷರಾಂಜಲಿಗೆ ಸ್ವಾಗತ, ಸುಸ್ವಾಗತ. ಭೂಗರ್ಭ ಶಾಸ್ತ್ರವನ್ನು ಓದಿ ಪ್ರತಿದಿನವೂ ಅದನ್ನೇ ಕಲಿಸುತ್ತಾ ಸಾಹಿತ್ಯ ಗರ್ಭವನ್ನೇ ಉತ್ತಮೋತ್ತಮ ಪದಮಾಲೆಯಿಂದ ತುಂಬಿಸಿ ಕನ್ನಡಾಂಬೆಯ ಉದರದೊಳು ಜನಿಸಿ ರತ್ನ ಎನಿಸಿಕೊಂಡು ಸಿರಿ ಬೆಳಕ ನೀಡುತ್ತಾ ನಗುತ್ತಾ ನಗಿಸುತ್ತಾ ಬೇಸರಿಕೆಗೆ ಸಜ್ಜನಿಕೆ ತುಂಬಿ ಸದ್ದಿಲ್ಲದೆ ಮರೆಯಾದವರು ನಮ್ಮ ನಿಸಾರರು. ಅವರೇ ನೀಡಿದ ಸಜ್ಜನಿಕೆಯ ದ್ಯೋತಕವಾಗಿ ಅಗಲಿದ ನಿಸಾರರಿಗೆ ಅಕ್ಷರದ ಅಂಜಲಿಯನ್ನು ಕವಿ ಸಮೂಹ ನೀಡುತ್ತಿರುವುದು ಅವರ ಮೇಲಿನ ಪ್ರೀತಿ ಅಭಿಮಾನ ತೋರಿಸುತ್ತಿದೆ. ನಿಸಾರರ ಈ ಅಕ್ಷರಾಂಜಲಿಯ ಎಲ್ಲಾ ಕವನ ವಾಚನದ ವಿಡಿಯೋ ಕವಿಗಳು ತಮ್ಮ ತಮ್ಮ ಮನೆಯಲ್ಲಿಯೇ ಮಾಡಿರುವುದರಿಂದ ದೂರದರ್ಶನದಲ್ಲಿ ಪ್ರಸಾರವಾಗುವಾಗ ಕೆಲವು ಲೋಪದೋಷಗಳು ಕಂಡುಬರುವುದು ಸಹಜ. ಸರದೆಯ ಕಾವ್ಯಾಸಕ್ತರು ಅವೆಲ್ಲವನ್ನು ವಿಶಾಲ ಮನೋಭಾವದಿಂದ ಮನ್ನಿಸಿ ಸಹಕರಿಸಬೇಕಾಗಿ ವಿನಂತಿ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಉತ್ತಮ ಶಿಕ್ಷಕ, ಉತ್ತಮ ಸಾಹಿತಿಯಾಗಿರುವ ನಾಗರಾಜ ಸಿರಿಗೆರೆಯವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯವರು. ತರಳಬಾಳು ತ್ರೈಮಾಸಿಕ ಪತ್ರಿಕೆಗೆ ಸಹಸಂಪಾದಕರಾಗಿರುವ ಇವರು ಹಲವಾರು ಬರಹಗಾರರನ್ನು ಬೆಳಕಿಗೆ ತರುವ ಕಾರ್ಯ ಕೈಗೊಂಡಿದ್ದಾರೆ. ಶ್ರೀಯುತರು ನಿಸಾರರ ಕುರಿತು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ ಸಿರಿಗೆರೆ, ಕನ್ನಡ ಅಧ್ಯಾಪಕ, ದಾವಣಗೆರೆ. ನಾನು ಓದುವ ಕವನದ ಶೀರ್ಷಿಕೆ ನಿಸಾರ್ ನಿಮಗಿದು ನಮನ. ತುಂಗೆಯ ತೆನೆ ಬಳುಕಿನ ಜೋಗದ ಸಿರಿಯ ಹೊನ್ನ ಹೊಳಪಿನ ಕನ್ನಡಕ್ಕೆ ಗೇಯತೆಯ ಮಟ್ಟುಗಳ ಪೋಣಿಸಿ ಜಗದಗಲ ಮುಗಿಲಗಲ ಕಂಪು ಇಂಪು ಪಸರಿಸುವಂತೆ ಹಾಡಿದ ಕವಿ ನಿಮಗಿದು ನಮನ. ವೃತ್ತದಲ್ಲಿ ಉನ್ಮತ್ತರಾಗಿ ಒಳಗೊಳಗೆ ಬೇರು ಕೊಯ್ಯುವ ಸಣ್ಣ ಮನಸ್ಸುಗಳಿಗೆ ಚಾಟಿ ಬೀಸಿ ಡೊಂಕುಬಾಲದ ನಾಯಕರಿಗೆ ಕುರಿಮಂದೆಯ ವಿಡಂಬನೆಯ ರೂಪಕವನಿತ್ತು. ಸಂಜೆ 5ರ ಮಳೆಯಲ್ಲಿ ಮಿಂದು ಮನಸ್ಸು ಗಾಂಧಿ ಬಜಾರಿನಲ್ಲಿ ನಿಂದು ನಿತ್ಯ ಸಂಗತಿಗಳನ್ನು ಕವಿತೆಯಾಗಿಸಿದ ಕವಿ ವಿಭೂತಿ ನಿಮಗಿದು ನಮನ. ನವೋದಯದ ಗುರುಪರಂಪರೆಯೊಂದಿಗೆ ನವ್ಯದ ವಾರಿಗೆಯವರೊಡಗೂಡಿ ಸಂಪ್ರದಾಯದ ಮಡಿಮೀರಿ ಕನ್ನಡ ಪರಂಪರೆಗೆ ಕಸುವು ನೀಡಿ ತಾಯಿ ಭುವನದೇವಿಗೆ ನಿತ್ಯ ಉತ್ಸವದ ಹೊಸ ಪರಿಕಲ್ಪನೆ ನೀಡಿದ ಕವಿಶ್ರೇಷ್ಠರೇ ನಿಮಗಿದು ನಮನ. ಬಾಳ್ದೊರೆಯ ತಡಿಯಲ್ಲಿ ಸುಡು ಬಿಸಿಲ ನುಂಡರೂ ಚೈತ್ರದಿರುಳ ಬಾನಿನಂತೆ ಶೋಭಿಸುವ ಪ್ರೀತಿಯ ತೆಕ್ಕೆಯಲ್ಲಿ ಗುಲ್ಮೊಹರ್ ಕಾಂತಿಯಲ್ಲಿ ಅಮ್ಮನ ಆಚಾರದ ಕಟ್ಟುಪಾಡನ್ನು ದಾಟಿ ಏಕಾಂತ ಬೇಸರ ಹಳೆಯ ನೆನಪುಗಳಿಗೆ ಹೊಸ ಭಾಷ್ಯ ಬರೆದು ರಾಮನ್ ಸತ್ತ ದಿನ ನೌಲೆ ಗ್ರಾಮದ ಹನುಮನ ಕಕ್ಕುಲಾತಿ ನೆನೆದು ರಂಗೋಲಿ ಕುರಿತ ಮಗನ ಬೆರಗಿನ ಪ್ರಶ್ನೆಗೆ ಕುರಾನಿನ ವಕಲತ್ತು ವಹಿಸಿದರು ದೇಶದೇವಿಯ ಹಾಡಿ ಹೊಗಳಿದ ದರ್ಶನ ದೃಷ್ಟಿಯ ಕವಿಯೇ ನಿಮಗಿದು ನಮನ. ಧನ್ಯವಾದಗಳು. ನಮ್ಮ ನಿಸಾರರು ಡೊಂಕುಬಾಲದ ನಾಯಕರಿಗೆ ಚಾಟಿ ಏಟಿನ ಉತ್ತರ ಕವಿತೆಯಿಂದಲೇ ನೀಡಿದವರು. ಏಕಾಂತ ಬೇಸರಕ್ಕೆ ಹೊಸ ಭಾಷ್ಯ ಬರೆದವರು. ಧನ್ಯವಾದಗಳು ಸರ್. ನಿತ್ಯೋತ್ಸವ
ತಾಯಿ ನಿತ್ಯೋತ್ಸವ. ದೈಹಿಕ ಶಿಕ್ಷಕರಾಗಿ ದೈಹಿಕ ಕಸರತ್ತಿನ ಜೊತೆಯಲ್ಲಿ ಪದಗಳ ಲಾಲಿತ್ಯದ ಕಸರತ್ತನ್ನು ತೋರಿಸುವ ಪ್ರತಿಭಾವಂತರು ಬೆಂಗಳೂರಿನ ನಿವಾಸಿಯಾದ ಶ್ರೀ ಗವೀಶ್ ಎಂ ಸಾಲಿಮಠ್ರವರು. ಕಥೆ, ಕವನ, ನಾಟಕ ರಚನೆ, ಆಕಾಶವಾಣಿ ಕಾರ್ಯಕ್ರಮ, ಚಿತ್ರರಚನೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಪರಿಣಿತರಾದ ಶ್ರೀ ಗವೀಶ್ ಎಂ ಸಾಲಿಮಠ್ರವರು ಹಲವಾರು ಹಿರಿಯ ಕವಿಗಳ ಒಡನಾಡಿಗಳು. ಶ್ರೀಯುತರು ತಾವು ನಿಸಾರರ ಕುರಿತು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಮರೆಯಾದರೆಂದು ಮರಗುವುದಕ್ಕಿಂತ ಸಾಹಿತ್ಯದೊಂದಿಗೆ ನಮ್ಮೊಂದಿಗಿದ್ದಾರೆ. ನಮ್ಮನ್ನು ಓದಿನಲ್ಲಿ ತೊಡಗಿಸಿದ್ದಾರೆ. ತೊಡಗಿನಲ್ಲಿ ಆಡಿಸುತ್ತಾರೆ. ಆಡಿಸುತ್ತಾ ಅಡಗಿಸಿ ಶಬ್ದಗಳ ಗರಿಡಿಯಲ್ಲಿ ಏರುಡಿಯ ಕಟ್ಟಿ ಬಿತ್ತಿ ಭಾವನೆಗಳನ್ನು ಹೂವಾಗಿಸುತ್ತಾರೆ. ಸಾಹಿತ್ಯ ಪರಿಮಳ ಬೀರುತ್ತಾರೆ. ಇಂತಹ ಮಹಾನ್ ಕವಿ ನಾಡೋಜ ಶ್ರೀ KS ನಿಸಾರ್ ಅಹಮದ್ ರವರಿಗೆ ಗವೀಶ್ ಎಂ ಸಾಲಿಮಠನಾದ ನಾನು ಸಾಹಿತ್ಯ ಗುರುವಿಗೆ ಇದೋ ಅಕ್ಷರಾಂಜಲಿ, ನುಡಿ ನಮನ. ಅಕ್ಷರಾಂಜಲಿ. ಹಸಿರು ಹಾಸಿನ ಮೇಲೆ ಹೂರತವ ಎಳೆದವರೇ, ಹಸಿರು ಹಾಸಿನ ಮೇಲೆ ಹೂರತವ ಎಳೆದವರೇ, ನಿಸರ್ಗದಲ್ಲಿ ಧುಮುಕಿ ನಿತ್ಯೋತ್ಸವ ಕಂಡವರೇ, ಕನಸು ಕಣ್ಣೊಳಗೆ ಹೊನಲು ಮಾತೊಳಗೆ, ಕನಸು ಕಣ್ಣೊಳಗೆ ಹೊನಲು ಮಾತೊಳಗೆ, ಬದುಕು ಚಿಗುರೊಡೆದು ಬಂದ ಯಾತ್ರಿಕನೇ, ಹೊಂಬೆಟ್ಟ ಸಿರಿಸೊಬಗ ಜಗದಗಲ ಬೆಳಗಿಸಿ, ಹೊಂಬೆಟ್ಟ ಸಿರಿಸೊಬಗ ಜಗದಗಲ ಬೆಳಗಿಸಿ, ನಿತ್ಯ ಕನ್ನಡ ತೇರು ಎಳೆದ ಮಾಂತ್ರಿಕನೇ. ಭಾವಗೀತೆಗಳ ಲಯಪ್ರಾಸ ಝೇಂಕಾರ, ಭಾವಗೀತೆಗಳ ಲಯಪ್ರಾಸ ಝೇಂಕಾರ, ಮನಮಿಡಿಯುವ ಭಾವನೆಗಳು ಸದಾ ನಿಮ್ಮೊಳಗೆ. ಮನಸ್ಸುಗಳಾಚೆ ನೆನಪಿನಂಗಳದಲ್ಲಿ ಕರಗಿ, ಮನಸ್ಸುಗಳಾಚೆ ನೆನಪಿನಂಗಳದಲ್ಲಿ ಕರಗಿ, ನಿನ್ನೆ ನಾಳೆಗಳ ಸಂಧಿಯೊಳಗೆ, ನಿನ್ನೆ ನಾಳೆಗಳ ಸಂಧಿಯೊಳಗೆ. ಅದೇ ಸಂಜೆ, ಅದೇ ರಾತ್ರಿ, ಅದೇ ಬೆಳಗು, ಕುಕ್ಕಿಲೆಗಳ ದನಿ. ಅದೇ ಸಂಜೆ, ಅದೇ ರಾತ್ರಿ, ಅದೇ ಬೆಳಗು, ಕುಕ್ಕಿಲೆಗಳ ದನಿ. ಓಡುತ್ತದೆ ಪರಿವರ್ತನೆಯ ಹಾದಿ. ಮತ್ತೆ ಮಗುವಾಗುತ್ತೀರಿ ಪ್ರೇಮ ಬಳ್ಳಿಯ ನಡುವೆ, ಮತ್ತೆ ಮಗುವಾಗುತ್ತೀರಿ ಪ್ರೇಮ ಬಳ್ಳಿಯ ನಡುವೆ. ಕಾಲನ ಕಾಯಕಕ್ಕೆ ಪರ್ವಗಳ ಮುಗಿಸಿ, ಕಾಲನ ಕಾಯಕಕ್ಕೆ ಪರ್ವಗಳ ಮುಗಿಸಿ, ಹಸಿರು ಹಾಸಿನ ಮೇಲೆ ಹೂರತವ ಎಳೆದವರೇ, ನಿಸರ್ಗದಲ್ಲಿ ಧುಮುಕಿ ನಿತ್ಯೋತ್ಸವ ಕಂಡವರೇ, ನಿತ್ಯೋತ್ಸವ ಕಂಡವರೇ. ಹೌದು ಸರ್, ನೀವು ಹೇಳಿದಂತೆ ನಿಸಾರರು ಕನ್ನಡದ ತೇರನ್ನು ಎಳೆದ ಮಾಂತ್ರಿಕನೇ ಸರಿ. ಉತ್ತಮ ಕವನ, ಉತ್ತಮ ವಾಚನ ಮಾಡಿದ ಶ್ರೀ ಗವೀಶ್ ಎಂ ಸಾಲಿಮಠ್ರವರಿಗೆ ಧನ್ಯವಾದಗಳು. ನನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಆಧುನಿಕ ವಚನ, ಕವನ, ನಾಟಕ ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ MR ಲೋಕೇಶ್ವರಯ್ಯ ಇವರು ಉತ್ತಮ ಗಾಯಕರೂ ಕೂಡ, ಅಲ್ಲದೆ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕರೂ ಹೌದು. ಸದಾ ಲವಲವಿಕೆಯಿಂದಿರುವ ಇವರು ವಿದ್ಯಾರ್ಥಿಗಳಲ್ಲಿ ಲವಲವಿಕೆಯನ್ನು ತುಂಬುವವರು. ಶ್ರೀಯುತರು ತಾವು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಆತ್ಮೀಯರೇ, ನಾನು ನಿಮ್ಮೆಲ್ಲರ ನೆಚ್ಚಿನ ಲೋಕೇಶ್ವರಯ್ಯ ಚನ್ನಗಿರಿ. ಕನ್ನಡಮ್ಮನಿಗೆ ನಿತ್ಯೋತ್ಸವದ ಗಾನಗೈದ ನಿಸಾರ್ ಅಹಮದರಿಗೆ ಅಲ್ವಿದಾ ನುಡಿ ನಮನ. ಕವನದ ಶೀರ್ಷಿಕೆ ನಿಸಾರ್ ಅಹಮದರಿಗೆ ಅಲ್ವಿದಾ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡವ್ವನ ಸಿರಿಮೊಗವ, ಗತೇತಿಹಾಸದ ಯುಗವ ತೆರೆದು ತೋರಿದ ಪರಿಗೆ ನಿಮಗೆ ನೀವೇ ಸಾಟಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡವ್ವನ ಸಿರಿಮೊಗವ, ಗತೇತಿಹಾಸದ ಯುಗವ ತೆರೆದು ತೋರಿದ ಪರಿಗೆ ನಿಮಗೆ ನೀವೇ ಸಾಟಿ. ಮನೆ ಭಾಷೆ ಉರ್ದು ಆದರೇನಂತೆ, ಕನ್ನಡಿಗರ ಒಡಗೂಡಿ ಮನದೆರೆದು ಮನದೊಂದಿಗೆ ಮಾತುಕತೆಯಾಡಿದಿರಿ, ಕನ್ನಡಿಗ ಹೆಮ್ಮೆ ಪಡುವಂತೆ. ಮನೆ ಭಾಷೆ ಉರ್ದು ಆದರೇನಂತೆ, ಕನ್ನಡಿಗರ ಒಡಗೂಡಿ ಮನದೆರೆದು ಮನದೊಂದಿಗೆ ಮಾತುಕತೆಯಾಡಿದಿರಿ, ಕನ್ನಡಿಗ ಹೆಮ್ಮೆ ಪಡುವಂತೆ. ಛೆ, ಎಂಥ ಕುಸುರಿಗಾರಿಕೆ, ಹದ ತಪ್ಪದ ಪದ ಬಳಕೆ, ಕುಂದಣವಿಟ್ಟಂತೆ ಬೇಕೆನಿಸಿದಲ್ಲಲ್ಲಿ ಮಡಿವಂತಿಕೆಯ ಬಾಜೂಕಿಟ್ಟು ಉರ್ದು ಇಂಗ್ಲಿಶಿನ ಆಳ್ವಿಕೆ. ಛೆ, ಎಂಥ ಕುಸುರಿಗಾರಿಕೆ, ಹದ ತಪ್ಪದ ಪದ ಬಳಕೆ, ಕುಂದಣವಿಟ್ಟಂತೆ ಬೇಕೆನಿಸಿದಲ್ಲಲ್ಲಿ ಮಡಿವಂತಿಕೆಯ ಬಾಜೂಕಿಟ್ಟು ಉರ್ದು ಇಂಗ್ಲಿಶಿನ ಆಳ್ವಿಕೆ. ಓದಿದ್ದು ಓದಿಸಿದ್ದು ಭೂವಿಜ್ಞಾನ, ಕನಸಿದ್ದು ಕನ್ನಡದಿ ಕವನ ಕಾವ್ಯವನ್ನ, ಹಾಡಿದ್ದು ಆಡಿದುದು ಕನ್ನಡಮ್ಮನ ನಿತ್ಯೋತ್ಸವವನ್ನ. ಓದಿದ್ದು ಓದಿಸಿದ್ದು ಭೂವಿಜ್ಞಾನ, ಕನಸಿದ್ದು ಕನ್ನಡದಿ ಕವನ ಕಾವ್ಯವನ್ನ, ಹಾಡಿದ್ದು ಆಡಿದುದು ಕನ್ನಡಮ್ಮನ ನಿತ್ಯೋತ್ಸವವನ್ನ. ಇದು ನಿಮಗೆ ಅಂತಿಮ
ಅಲ್ವಿದ ನುಡಿ ನಮನ. ಧನ್ಯವಾದಗಳು. ಮಾತೃಭಾಷೆ ಯಾವುದಾದರೇನಂತೆ, ಕನ್ನಡಮ್ಮನ ಹೆಮ್ಮೆಯ ಕುವರನಾಗಿ ಕನ್ನಡಿಗರ ಮನಗೆದ್ದವರು, ಕನ್ನಡಾಂಬೆಯ ಸಿರಿಮೊಗವ ಜೋಗದ ಸಿರಿ ಬೆಳಕಿನಲ್ಲಿ ತೋರಿದವರು ನಮ್ಮ ನಿಸಾರರು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಗುಮೊಗದ ಒಡತಿ, ಲವಲವಿಕೆಯ ಬೆಡಗಿ, ಚೈತನ್ಯದ ಸಾಕಾರ ಮೂರ್ತಿ, ಪ್ರಶಸ್ತಿಗಳಿಗೆ ಬೀಗದೆ ಸೀದಾ ಸಾದಾ ನಮ್ಮ ಮನೆಯ ಮಗಳೇನೋ ಎನ್ನುವ ಪ್ರೀತಿ ಭಾವ ತೋರುವಂತೆ ನಡೆದುಕೊಳ್ಳುವವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶಿಕ್ಷಕಿ ಜಹಾನ್ ಆರಾ ಇವರು. ಇವರಿಗೆ ಜಾನಪದ ಕಲೆ ಮತ್ತು ಸಾಹಿತ್ಯದಲ್ಲಿ ವಿಪರೀತ ಆಸಕ್ತಿ. ಇವರು ನಿಸಾರರ ಕುರಿತು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಜಹಾನಾರ. KS ನಿಸಾರ್ ಅಹಮದ್ ರವರ ನೆನಪಿನಲ್ಲಿ ನನ್ನ ಒಂದು ಕವನ ವಾಚನ. ಕವನದ ಶೀರ್ಷಿಕೆ ನನಗೂ ಹೇಳುವುದು ಬಹಳ ಇತ್ತು. ಅಂದು ಶ್ರೀರಂಗಪಟ್ಟಣದ ವೇದಿಕೆಯ ಮೇಲೆ ಸೂಟು ಬೂಟಿನ ಟಿವಿನಲ್ಲಿ ಕುಳಿತ ನಿಸಾರ್ ನನಗೆ ನನ್ನ ನೆಚ್ಚಿನ ಪದ್ಯದ ಕವಿಯಷ್ಟೇ. ಜೋಗದ ಝರಿಗಳ ಮುಂದೆ ನಿಂತಾಗಲೆಲ್ಲ, ಅದರ ಹನಿಗಳು ಮುಖಕ್ಕೆ ಚಿಮ್ಮಿದಾಗಲೆಲ್ಲ ಜೊತೆಯಲ್ಲಿ ಇಲ್ಲೇ ಕುಳಿತು ಮಾತಾಡಬೇಕೆಂಬ ಹಂಬಲವೇನೋ ಇತ್ತು. ಕಾಲಕ್ಕೆ ಕಾದೆ. ಕಾಲ ಅವಕಾಶ ನೀಡಲೇ ಇಲ್ಲ. ಶಿಲುಬೆ ಏರಿದವನು ನಿನ್ನ ಕಾಡಿದಂತೆ ನನಗೂ ಕಾಡಿದ ನಿನ್ನ ಪದಗಳ ಮೂಲಕ. ಸಂಜೆ 5ರ ಮಳೆ ಇರಬೇಕಿತ್ತು. ಲಾಲ್ಬಾಗ್ನಲ್ಲಿ ಸ್ವಲ್ಪ ದೂರ ನಡೆದು ನಾನು ನಿನ್ನಲ್ಲಿ ಹೇಳುವುದು ಬಹಳ ಇತ್ತು. ಮನಸ್ಸು ಗಾಂಧಿ ಬಜಾರ್ ಆದಾಗಲೆಲ್ಲ ನಿನ್ನಂತೆ ನಾನು ಪರಕಿ ಎಂಬ ಭಾವ. ಆದರೂ ಕನ್ನಡಮ್ಮ ನಮ್ಮನ್ನು ಸಲಹುತ್ತಿದ್ದಾಳೆ. ಅವಳ ಮುಂದೆ ನಮಗೆ ಏಕೆ ಅನೇಕ ದೇವರುಗಳು? ಕೆಲವು ಬಾರಿ ಅವರಿವರ ಮಾತಿಗೆ ಕಿವಿ ಕೊಟ್ಟು ಮನಸ್ಸು ನೋಯಿಸಿಕೊಂಡು ಅವಳೋ ಸಾವಿ ಹುಡುಗಿ ಎಂದಾಗಲೆಲ್ಲ ಜಾತಿ ರಾಜಕೀಯ ಗೊತ್ತಿಲ್ಲದಿದ್ದರೂ ನಾನು ಕುರಿಯಂತೆ ಮಂದೆ ಸೇರಿಲ್ಲ. ನಾನೆನ್ನುವ ಅಸ್ತಿತ್ವದ ಚೂರಿನ ಅಸ್ಪಷ್ಟ ಅರ್ಥೈಸುವುದು ನಿನಗೂ ಕಷ್ಟವಿತ್ತು, ನನಗೂ ಇದೆ. ಸೌಹಾರ್ದತೆಯ ಮಣ್ಣಿನಲ್ಲಿ ನಿಂತ ನೀನು ಭಾವೈಕ್ಯತೆಯ ಬೀಜ ನೆಟ್ಟಿದ್ದು ನಿಜ. ಈಗ ನಿನ್ನ ತೆಂಗು ಎಲ್ಲರಿಗೂ ನೆರಳಾಗಿದೆ. ಭಯಾನಕವಾಗಿದ್ದ ಕ್ವಾರಂಟೈನ್ ದಿನಗಳಲ್ಲಿ ನಿಸಾರ್ ಸತ್ತ ಸುದ್ದಿ. ಮನಸ್ಸಿನಲ್ಲಿ ಇದ್ದ ಅನೇಕ ಭಾವಗಳು ಹಾಗೆಯೇ ಉಳಿದು ಬಿಟ್ಟವು. ಜೋಗ ನಿಧಾನವಾಗಿ ರೋಧಿಸುತ್ತಿತ್ತು, ಕನ್ನಡಿಗರ ಕೋಟಿ ಮನಗಳಂತೆ. ಸಹ್ಯಾದ್ರಿಯ ಚಿಗುರು ಕಂಬನಿಯಾಗಿತ್ತು ನಿತ್ಯೋತ್ಸವ ಕವಿಯ ಅಗಲಿಕೆಯಲ್ಲಿ. ನಾನು ಸುಮ್ಮನೆ ಆಕಾಶ ನೋಡುತ್ತಾ ನಿಂತೆ. ನಿಜವಾಗಿಯೂ ಆಕಾಶಕ್ಕೆ ಸರಹದ್ದು ಇರಲಿಲ್ಲ. ಆಕಾಶಕ್ಕೆ ಸರಹದ್ದು ಇರಲಿಲ್ಲ. ಧನ್ಯವಾದಗಳು. ಹೌದು ಮೇಡಮ್, ನಿಮ್ಮಂತೆ ನನಗೂ ಅವರೊಡನೆ ಹೇಳುವುದು ಬಹಳವಿತ್ತು. ಆದರೆ ಹೇಳಬೇಕೆನ್ನುವಷ್ಟರಲ್ಲಿ ನಮ್ಮನ್ನೆಲ್ಲ ತೊರೆದು ಹೋದರು. ಆದರೆ ಅವರು ನೆಟ್ಟ ಭಾವೈಕ್ಯತೆಯ ಬೀಜ ಮರವಾಗಿ ಬೆಳೆಯಲಿ ಎಂದು ಹಾರೈಸೋಣ. ಧನ್ಯವಾದಗಳು ಮೇಡಮ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಭೌತಶಾಸ್ತ್ರ ಅಭ್ಯಸಿಸುತ್ತಾ ಕವಿ ಕಾವ್ಯ ಹೃದಯಕ್ಕೆ ಲಗ್ಗೆ ಇಟ್ಟಿರುವವರು ಶ್ರೀ ಗಂಗಾಧರ್ ಅವರು. ಭೂಗರ್ಭಶಾಸ್ತ್ರ ಓದಿದ ಕವಿ ನಿಸಾರರು ಭೌತಶಾಸ್ತ್ರ ಓದುತ್ತಿರುವ ಇವರಿಗೆ ಸ್ಫೂರ್ತಿಯಂತೆ. ರಂಗಭೂಮಿ ಹಾಗೂ ಕೃಷಿಯಲ್ಲಿಯೂ ಇವರಿಗೆ ವಿಪರೀತ ಆಸಕ್ತಿ. ಶ್ರೀಯುತರು ತಾವು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಮಸ್ಕಾರ. ಅಕ್ಷರಾಂಜಲಿ ಕಾರ್ಯಕ್ರಮಕ್ಕೆ ನಿಸಾರರ ಸವಿನೆನಪಿಗಾಗಿ ಬರೆದಿರುವಂತಹ ಕವನ. ಶೀರ್ಷಿಕೆ ನಿಸಾರ್ ಅಗಲಿದ ಸುದ್ದಿ. ನಿಸಾರ್ ಅಗಲಿದ ಸುದ್ದಿ. ಅಂದು 2020 ಮೇ 3, 84 ಹರೆಯದ ಕವಿ ಕೇಸರಿ ನಿಸಾರ್ ಅಗಲಿದ ಸುದ್ದಿ. ಅಕಟಕಟ ಕನ್ನಡಮ್ಮನ ಮುತ್ತಿನ ಸರದೊಂದು ಮುತ್ತು ಕಳಚಿಬಿತ್ತೆಂದು ದುಃಖ. ಕನ್ನಡಮ್ಮನ ಮುತ್ತಿನ ಸರದೊಂದು ಮುತ್ತು
ಕಳಚಿಬಿತ್ತೆಂದು ದುಃಖ ಸಮಾಧಾನಿಸಿಕೊಂಡೆ ಬಿದ್ದು ಸೇರಿದ್ದಾದರೂ ಎಲ್ಲಿಗೆ ಕನ್ನಡಿಗರ ಹೃದಯದಟ್ಟಿಗೆ ಕನ್ನಡದ ಸಾರವನ್ನು ಸಾರಿದ ನಿಸಾರ ಕನ್ನಡ ನಿತ್ಯೋತ್ಸವದ ಕುವರ. ಮನಸ್ಸನ್ನು ಗಾಂಧಿ ಬಜಾರಿನಲ್ಲಿ ಬಿಟ್ಟು ಶಿಲುಬೆಗೇರಿದ ಅನುಭವಕ್ಕೆ ಅಕ್ಷರ ರೂಪ ಕೊಟ್ಟು ಅನಾಥ ತಾನೆನ್ನುತ್ತಾ ನಮ್ಮನ್ನೀಗ ಅನಾಥರನ್ನಾಗಿಸಿದರು. ಶಿಲುಬೆಗೇರಿದ ಅನುಭವಕ್ಕೆ ಅಕ್ಷರ ರೂಪ ಕೊಟ್ಟು ಅನಾಥ ತಾನೆನ್ನುತ್ತಾ ನಮ್ಮನ್ನೀಗ ಅನಾಥರನ್ನಾಗಿಸಿದರು. ತೋಚಿದ ಸತ್ಯಗಳನ್ನೆಲ್ಲ ಗೀಚಿ ನೂರಾರು ಪ್ರಶಸ್ತಿಗಳ ಬಾಚಿ ಅವಲೋಕಿಸಿ ಬರೆದವರು ಉತ್ಸವವ ಮಾಡಿ ಸವೆದವರು ಕನ್ನಡಮ್ಮನ ತೊಡೆಯ ಮೇಲೆ ನೆಮ್ಮದಿಯಿಂದ ಮಲಗಿದ್ದಾರೆ. ಅವಳ ಜೋಗುಳವನಾಲಿಸುತ್ತಾ ಅವಳಿಗೆ ಜೋಗುಳವನಾಡುತ್ತಾ. ಧನ್ಯವಾದಗಳು. ನಿಸಾರರು ಕನ್ನಡಮ್ಮನ ಮುತ್ತಿನ ಸರದ ಒಂದು ಅಮೂಲ್ಯ ಮುತ್ತು ಎನ್ನುವ ಮಾತು 100% ಸತ್ಯ. ಧನ್ಯವಾದಗಳು ಸರ್. ನನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮುಂಬಯಿಯಲ್ಲಿದ್ದರೂ ಕನ್ನಡದ ಸೆಳೆತ ಬಿಟ್ಟಿಲ್ಲದ ಜನರಲ್ಲಿ ಶ್ರೀ ಪ್ರಭಾಕರ್ ನಾಯ್ಕ್ ಕೂಡ ಒಬ್ಬರು. ಮೂಲತಃ ಕುಂದಾಪುರದವರಾದ ಇವರು ಮುಂಬಯಿಯ ಮಾಯಾಲೋಕದ ಮಹಾನಗರಿಯಲ್ಲಿಯೂ ಕನ್ನಡದ ಕಂಪನ್ನು ಪಸರಿಸಿದವರು. ಶ್ರೀಯುತರು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ನಾಯ್ಕ್. ಹುಟ್ಟೂರು ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಗ್ರಾಮ. ಕರ್ಮಭೂಮಿ ಮುಂಬೈ. ಹವ್ಯಾಸ ಕತೆ ಕವನಗಳನ್ನು ಬರೆಯುವುದು ಹಾಗೂ ರಂಗಕರ್ಮಿ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವೆ ಕವಿತೆ ನಿಸ್ಸಾರರಿಗೊಂದು ನಮನ. ನಿಸ್ಸಾರತೆಯಲ್ಲಿ ಸಾರ ಹುಡುಕಿ ಕೊಟ್ಟವರು ನೀವು, ನಮ್ಮನೆಂದು ಬಿಟ್ಟು ಹೋಗಿಲ್ಲ ನೀವು. ಕವಿಗಳಿಗೆಂದು ಸಾವಿಲ್ಲ, ನಿಮ್ಮ ನಿತ್ಯೋತ್ಸವದಲ್ಲಿ ನಿಮ್ಮನ್ನು ನೋಡುತ್ತಲೇ ಇರುತ್ತೇವೆ. ಕವನದ ಪ್ರತಿ ಪದದಲ್ಲೂ ನಿಮ್ಮನ್ನು ಕಾಣುತ್ತೇವೆ. ನೀವು ಅಜರಾಮರ ನಿಮ್ಮ ಕವಿತೆಯಲ್ಲಿ. ಸರಳತೆಯ ಸಾಕಾರ ಮೂರ್ತಿ ನಿಸ್ಸಾರ. ನಿತ್ಯದ ನೋವು ನಲಿವನ್ನು ಕವನದಲ್ಲಿ ತೆರೆದಿಟ್ಟವರು ನೀವು. ನಿಸರ್ಗಕ್ಕೆ ನಿತ್ಯೋತ್ಸವನಿತ್ತು, ಕನ್ನಡಾಂಬೆಗೆ ನಿತ್ಯ ಉತ್ಸವ ಕೊಟ್ಟವರು ನೀವು. ಬಿಡುವಿಲ್ಲದ ಬದುಕಲ್ಲಿ ಕನಸಿರದ ಬಾಳಿಗೆ ಅರ್ಥವಿಲ್ಲ ಎಂದವರು ನೀವು. ಕುರಿಗಳು ಸಾರ್ ಕುರಿಗಳು ಎನ್ನುತ್ತಾ ಕುರಿಗಳಂತೆ ಬದುಕದಿರಿ ಎಂದು ಎಚ್ಚರಿಸಿದವರು ನೀವು. ಬರೆದಿಲ್ಲ ನೀವೆಂದು ಪ್ರಶಸ್ತಿ ಪುರಸ್ಕಾರಕ್ಕೆ, ಬೀಗಿಲ್ಲ ಎಂದು ಬರುವ ಸನ್ಮಾನಕ್ಕೆ. ಮತ್ತೆ ಹುಟ್ಟಿ ಬನ್ನಿ ಈ ಲೋಕಕ್ಕೆ ಕನ್ನಡಾಂಬೆಯ ಮಡಿಲಿಗೆ. ಮತ್ತೆ ಹುಟ್ಟಿ ಬನ್ನಿ ಈ ಲೋಕಕ್ಕೆ ಕನ್ನಡಾಂಬೆಯ ಮಡಿಲಿಗೆ. ಧನ್ಯವಾದಗಳು. ಕವಿ ನಮ್ಮಿಂದ ಮರೆಯಾದರೂ ಕವಿಯ ಪ್ರತಿ ಕವನದಲ್ಲಿ ಅವರನ್ನು ನಾವು ಕಾಣುತ್ತೇವೆ ಎಂದರೆ ಕವಿ ಅಸ್ತಂಗತರಾದರೂ ನಮ್ಮೊಳಗೆ ಜೀವಂತರಾಗಿರುತ್ತಾರೆ ಎನ್ನುವುದನ್ನು ಕವನದ ಮೂಲಕ ತಿಳಿಸಿದ ಶ್ರೀ ಪ್ರಭಾಕರ್ ನಾಯ್ಕ್ ಅವರಿಗೆ ಧನ್ಯವಾದಗಳು. ನನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪದ್ಮ ಹೆಗಡೆ. ಪದ್ಮವದನೆ ಹೆಸರಿನಂತೆಯೇ ಪದ್ಮವದನೆ. ಎಲ್ಲೇ ಇದ್ದರೂ ತಾನಿರುವ ಪರಿಸರವನ್ನು ನಗು ಮಾತು ಹರಟೆಗಳ ಕಲರವದೊಂದಿಗೆ ಆಪ್ತರಾಗುವ ಗುಣ. ಸಿದ್ದಾಪುರದವರಾದ ಪದ್ಮಾರವರು ನಿಸಾರರ ಕುರಿತು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಿಸಾರರಿಗೆ ನನ್ನ ನಮನಗಳು. ಅಗಲಿ ಹೋದೆಯ ಓ ನಮ್ಮ ನಿಸಾರ, ಅಗಲಿ ಹೋದೆಯ ಓ ನಮ್ಮ ನಿಸಾರ. ಸಾರಸ್ವತ ಸಾಹಿತ್ಯ ಲೋಕದ ಚೇತನ, ಸಾರಸ್ವತ ಸಾಹಿತ್ಯ ಲೋಕದ ಚೇತನ. ನಿತ್ಯ ಉತ್ಸವಕ್ಕೆ ನೀ ನೀಡಿದೆ ಸಿಂಚನ, ನಿತ್ಯ ಉತ್ಸವಕ್ಕೆ ನೀ ನೀಡಿದೆ ಸಿಂಚನ. ಮತ್ತೆ ಹುಟ್ಟಿ ಬಾ ಎನ್ನ ಒಡಲೊಳಗೊಂದು ಕವನ, ಮತ್ತೆ ಹುಟ್ಟಿ ಬಾ ಎನ್ನ ಒಡಲೊಳಗೊಂದು ಕವನ. ಜೋಗದ ಸಿರಿ ಮನದಾಳದ ಗಿರಿ, ಜೋಗದ ಸಿರಿ ಮನದಾಳದ ಗಿರಿ. ಕರುನಾಡಿನ ಕಣ್ಮಣಿ, ಕರುನಾಡಿನ ಕಣ್ಮಣಿ. ಕಾಡಿರುವೆ ಬರೆದಿರುವೆ, ಕಾಡಿರುವೆ ಬರೆದಿರುವೆ. ಹೃದಯಾಳದ ಚಿನ್ಮಯಿ, ಹೃದಯಾಳದ ಚಿನ್ಮಯಿ. ಸೌಹಾರ್ದದ ಸಾದದಲ್ಲಿ, ಸೌಹಾರ್ದದ ಸಾದದಲ್ಲಿ. ಕನ್ನಡದ ಕಂಪಿನಲ್ಲಿ, ಕನ್ನಡದ ಕಂಪಿನಲ್ಲಿ. ನಾಡ ನುಡಿಯ ಬೆಸೆದು, ನಾಡ ನುಡಿಯ ಬೆಸೆ ಸೆವೆದು. ಮತಗಳ ಸ್ನೇಹದಲ್ಲಿ, ಮತಗಳ ಸ್ನೇಹದಲ್ಲಿ. ಅಂತರಾತ್ಮದ ಹಿರಿಮೆಯೇ, ಅಂತರಾತ್ಮದ ಹಿರಿಮೆಯೇ.
ಭಾವನಾತ್ಮದ ಸೀಮೆಯೇ, ಭಾವನಾತ್ಮದ ಸೀಮೆಯೇ, ಸುಖ ದುಃಖದ ದಾರಿ ಸವಿಸಿ, ಸುಖ ದುಃಖದ ದಾರಿ ಸವಿಸಿ, ಭೂಲೋಕದ ದೇಹ ತ್ಯಜಿಸಿ, ಭೂಲೋಕದ ದೇಹ ತ್ಯಜಿಸಿ, ನಡೆದ ನಿಮ್ಮ ಹೆಜ್ಜೆ ನಮಗೆ, ನಡೆದ ನಿಮ್ಮ ಹೆಜ್ಜೆ ನಮಗೆ ದಾರಿದೀಪವಾಗಲಿ, ದಾರಿದೀಪವಾಗಲಿ. ಹೌದು ಪದ್ಮಾರವರೇ, ನೀವು ಹೇಳಿದಂತೆ ನಿಸಾರರ ಹೆಜ್ಜೆ ನಮಗೆ ದಾರಿದೀಪವಾಗಬೇಕು. ಉತ್ತಮ ಕವನ ವಾಚಿಸಿದ ತಮಗೆ ಧನ್ಯವಾದಗಳು. ನನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಉತ್ತಮ ಕವಿ, ಉತ್ತಮ ಮಾತುಗಾರ, ಉತ್ತಮ ಶಿಕ್ಷಕ, ಹೀಗೆ ಉತ್ತಮತೆಯನ್ನೇ ತಮ್ಮೊಳಗೆ ಒಡಮೂಡಿಸಿಕೊಂಡಿರುವವರು ಕೊಪ್ಪಳದ ಶ್ರೀ ಯಲ್ಲಪ್ಪ ಮಲ್ಲಪ್ಪ ಹರ್ನಾಳಗಿಯವರು. ಕವನ ರಚಿಸುವಾಗ ಹೊಸ ಹೊಸ ಪದಗಳನ್ನು ಬಳಸುವುದರಲ್ಲಿ ನಿಸ್ಸೀಮರು. ಶ್ರೀಯುತರು ತಾವು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಮಸ್ಕಾರ. ನನ್ನ ಹೆಸರು ಯಲ್ಲಪ್ಪ ಮಲ್ಲಪ್ಪ ಹರನಾಳಗಿ, ಶಿಕ್ಷಕರು, ಕೊಪ್ಪಳ. ನನ್ನ ಕವಿತೆಯ ಶೀರ್ಷಿಕೆ KS ನಿಸಾರ್ ನೆನಪೋತ್ಸವ. ಕರುನಾಡಿನ ಬೃಂದಾವನದಲ್ಲಿ ಏಕಾಂತದಲ್ಲಿ ಲೋಕಾಂತವನ್ನು ಕಂಡವರು. ಕರುನಾಡಿನ ಬೃಂದಾವನದಲ್ಲಿ ಏಕಾಂತದಲ್ಲಿ ಲೋಕಾಂತವನ್ನು ಕಂಡವರು. ಸಹ್ಯಾದ್ರಿಯ ಸೆರಗಿನ ಸೌಂದರ್ಯದ ರಸದೌತಣವಗೊಂಡವರು. ಸಹ್ಯಾದ್ರಿಯ ಸೆರಗಿನ ಸೌಂದರ್ಯದ ರಸದೌತಣವಗೊಂಡವರು. ಜೋಗದ ಸಿರಿಯ ಜರಿಯಲಿ, ಜೋಗದ ಸಿರಿಯ ಜರಿಯಲಿ ಕನ್ನಡತಿಯ ಬಿಂಬ ಬಿಡಿಸಿದವರು. ತೇಗ ಗಂಧ ತರು ಲತೆಗಳನ್ನು ಜಗದಗಲ ಮುಗಿಲಗಲ, ತೇಗ ಗಂಧ ತರು ಲತೆಗಳನ್ನು ಜಗದಗಲ ಮುಗಿಲಗಲ ನಿತ್ಯ ಉತ್ಸವದ ಕಂಪ ಸೂಸಿದವರು. ತಲೆ ತಗ್ಗಿಸಿದ ಪ್ರಜೆಗಳಿಗೆ ಮೊಟಕಿ ಕುಟಕಿ, ತಲೆ ತಗ್ಗಿಸಿದ ಪ್ರಜೆಗಳಿಗೆ ಮೊಟಕಿ ಕುಟಕಿ ಮಹನೀಯರ ಮಸಲತ್ತುಗಳನ್ನು ಬಯಲಿಗೆ ಬಾಗಿಸಿದವರು. ನಂದ ಕಿಶೋರನ ನಂದದ ಲೀಲೆಗಳನ್ನು ಲಾಲಿತ್ಯವಾಗಿ, ನಂದ ಕಿಶೋರನ ನಂದದ ಲೀಲೆಗಳನ್ನು ಲಾಲಿತ್ಯವಾಗಿ ಹೃದಯದಲ್ಲಿ ಲಾಸ್ಯವಾಗಿ ಲಾಲಿಸಿದವರು. ನವೋದಯ ನವ್ಯೋತ್ಥರ ನವಾನ್ನದ, ನವೋದಯ ನವೋತ್ಥರ ನವಾನ್ನದ ನವರಸ ಪಾಕ ನಾಕದ ನವಾಯಿಗಾರರು. ಶಿಶು ವಿಮರ್ಶೆ ಆಂಗ್ಲಾನುವಾದ, ಶಿಶು ವಿಮರ್ಶೆ ಆಂಗ್ಲಾನುವಾದ ಆಚಾರ ವಿಚಾರ ಅಚ್ಚುಮೆಚ್ಚಿನಲ್ಲಿ ಅಚ್ಚಾದವರು. ಕನ್ನಡ ಕೇಂದ್ರ ಮಾಸ್ತಿ ಗೋರೂರು, ಕನ್ನಡ ಕೇಂದ್ರ ಮಾಸ್ತಿ ಗೋರೂರು ಅನಕ್ರು ಕೆಂಪೇಗೌಡ ಪಂಪ ರಾಜ್ಯೋತ್ಸವ ನಾಡೋಜದ ಅರಸರಿವರು. ಕನ್ನಡ ಕೇಂದ್ರ ಮಾಸ್ತಿ ಗೋರೂರು ಅನಕ್ರು ಕೆಂಪೇಗೌಡ ಪಂಪ ರಾಜ್ಯೋತ್ಸವದ ನಾಡೋಜದ ಅರಸರಿವರು. ನಾಡ ನಾಡಾಚೆ ಕನ್ನಡದ ಸೊಗಡ ಸಾರಿ, ನಾಡ ನಾಡಾಚೆ ಕನ್ನಡದ ಸೊಗಡ ಸಾರಿ ಭುವನೇಶ್ವರಿಯ ಮುಕುಟದ ಮಣಿಯಾದ ಮಹಂತರಿವರು, ಮುಕುಟದ ಮಣಿಯಾದ ಮಹಂತರಿವರು. ಧನ್ಯವಾದಗಳು. ತೇಗ ಗಂಧ ತರುಲತೆಗಳ ಕಂಪನ್ನು ಜಗದಗಲ ಮುಗಿಲಗಲ ಸೂಸಿದವರು ನಿಸಾರರು. ಸಹ್ಯಾದ್ರಿಯ ಸೆರಗಿನಲ್ಲಿ ರಸದೌತಣ ಉಂಡವರಷ್ಟೇ ಅಲ್ಲ, ಬಡಿಸಿದವರೂ ಕೂಡ. ಧನ್ಯವಾದಗಳು ಸರ್. ಉತ್ತಮ ವಾಗ್ಮಿ, ನಿರೂಪಕ, ಕವಿಹೃದಯಿ, ಉದಯೋನ್ಮುಖ ಕವಿ ಯಲ್ಲಾಪುರದ ನಾಗೇಶ್ ರವರು. ಪ್ರತಿಧ್ವನಿ ಚಾನೆಲ್ ಮೂಲಕ ಎಲ್ಲರ ಮನ ಗೆದ್ದಿರುವ ನಾಗೇಶ್ ರವರು ಎಲ್ಲರ ಪ್ರೀತಿಯ ಕೇಬಲ್ ನಾಗೇಶಣ್ಣ. ಪ್ರೀತಿಯ ನಾಗೇಶಣ್ಣ ಅವರು ನಿಸಾರರ ಕುರಿತು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಯಲ್ಲಾಪುರದ ಕೇಬಲ್ ನಾಗೇಶ್. ಈ ದಿನ ನಾನು ಅಗಲಿದ ಮಹಾಚೇತನ KS ನಿಸಾರ್ ಅಹಮದ್ ಅವರ ಕುರಿತಾದ ಒಂದು ಕವನವನ್ನು ಅವರಿಗರ್ಪಿಸುತ್ತಿದ್ದೇನೆ ನುಡಿ ನಮನದಲ್ಲಿ. ಕವನದ ಶೀರ್ಷಿಕೆ ಏಕೆ ಹೋದೆ ದೂರಕ್ಕೆ. ಭವದ ಬಂಧಗಳೆಲ್ಲ ಮೀರಿದೆ, ಬಾರದಿಹ ಲೋಕವು ನಿನ್ನ ಕರೆದಿದೆ. ಭವದ ಬಂಧಗಳೆಲ್ಲ ಮೀರಿದೆ, ಬಾರದಿಹ ಲೋಕವು ನಿನ್ನ ಕರೆದಿದೆ. ಅಂತರಾಳದ ತಂತಿ ಮೀಟಿದೆ, ಮತ್ತೆ ನಿನ್ನ ಕಾಣಬೇಕಿದೆ. ಅಂತರಾಳದ ತಂತಿ ಮೀಟಿದೆ, ಮತ್ತೆ ನಿನ್ನ ಕಾಣಬೇಕಿದೆ. ಏಕೆ ಹೋದೆ ನೀ ದೂರಕ್ಕೆ. ಎಂತ ಜಗವಿದು ಅಂತ್ಯ ಸಹಿಸದು, ಇರುವಾಗ ಬಂದು ಹಚ್ಚಿಕೊಳ್ಳದು.
ಇರದಿರುವಾಗ ಬಂದು ಮೆಚ್ಚಿಕೊಳ್ಳುವುದು. ಎಂಥ ಜಗವಿದು ಅಂತ್ಯ ಸಹಿಸದು. ಇರುವಾಗ ಬಂದು ಹಚ್ಚಿಕೊಳ್ಳದು, ಇರದಿರುವಾಗ ಬಂದು ಮೆಚ್ಚಿಕೊಳ್ಳುವುದು. ಜಗವ ಜರಿವುದು ಏತಕ್ಕಿನ್ನು, ಚಿಂತಿಸೋಣ ಕಳಿಸುವ ಮುನ್ನ. ಜಗವ ಜರಿವುದು ಏತಕ್ಕಿನ್ನು, ಚಿಂತಿಸೋಣ ಕಳಿಸುವ ಮುನ್ನ. ಏಕೆ ಹೋದೆ ನೀ ದೂರಕ್ಕೆ, ಜೋಗದ ಸಿರಿಯ ಪಸರಿಸಿದಾತ ಜ್ಞಾನಪೀಠಕ್ಕೂ ಅರ್ಹನೀತ. ಜೋಗದ ಸಿರಿಯ ಪಸರಿಸಿದಾತ ಜ್ಞಾನಪೀಠಕ್ಕೂ ಅರ್ಹನೀತ. ಕ್ಷಮಿಸು ಕವಿವರ್ಯ ಮನುಜ ತಪ್ಪನು, ಕ್ಷಮಿಸು ಕವಿವರ್ಯ ಮನುಜ ತಪ್ಪನು. ಆಗಸದಿ ನಕ್ಷತ್ರನಾಗಿ ಹರಸು ನಮ್ಮನು. ಏಕೆ ಹೋದೆ ನೀ ದೂರಕ್ಕೆ, ಏಕೆ ನೀ ಹೋದೆ ದೂರಕ್ಕೆ, ಏಕೆ ಹೋದೆ ನೀ ದೂರಕ್ಕೆ. ಧನ್ಯವಾದಗಳು. ಏಕೆ ಹೋದಿರಿ ನೀವು ನಮ್ಮನ್ನು ಬಿಟ್ಟು ಎಂದು ನಿಸಾರರನ್ನು ಕೇಳುತ್ತಾ, ಆಗಸದಿಂದಲೇ ನಮ್ಮನ್ನು ಹರಸಿ ಎಂದಿರುವ ಪರಿ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು ನಾಗೇಶಣ್ಣ. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಾ ಸಕ್ಕರೆಯ ಸವಿಯಷ್ಟೇ ಚಂದದ ಕವಿತೆಗಳನ್ನು ಬರೆಯುತ್ತಾ ಎಲ್ಲರ ಮನ ಗೆದ್ದಿರುವವರು ಮುಂಡರಗಿಯ ಸಚಿನ್ ಒಡೆಯರ್. ಶ್ರೀಯುತರು ತಾವು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನನ್ನ ಹೆಸರು ಸಚಿನ್ ಹನುಮಂತ್ ಒಡೆಯರ್. ನನ್ನ ಕವನದ ಶೀರ್ಷಿಕೆ ಕವಿ ನಿಸಾರ್ ಅಹಮದ್. ಕನ್ನಡ ನಾಡಿನ ಫಕೀರ, ಕನ್ನಡ ನಾಡಿನ ನಿಸಾರ. ಕನ್ನಡ ನಾಡಿನ ಫಕೀರ, ಕನ್ನಡ ನಾಡಿನ ನಿಸಾರ. ರಾಮ ರಹಿಮರ ಆಕಾರ, ಸರಳ ಸಜ್ಜನಿಕೆಯ ನೇತಾರ. ರಾಮ ರಹಿಮರ ಆಕಾರ, ಸರಳ ಸಜ್ಜನಿಕೆಯ ನೇತಾರ. ಜೋಗದ ಸಿರಿಯ ಹರಿಕಾರ, ಕನ್ನಡ ನಾಡಿನ ಕವಿಗಾರ. ಜೋಗದ ಸಿರಿಯ ಹರಿಕಾರ, ಕನ್ನಡ ನಾಡಿನ ಕವಿಗಾರ. ನಿತ್ಯೋತ್ಸವದ ನಯನತಾರ, ಕನ್ನಡ ನಾಡಿನ ಕೀರ್ತಿಯ ಕಳಸ ನಿಸಾರ. ನಿತ್ಯೋತ್ಸವದ ನಯನತಾರ, ಕನ್ನಡ ನಾಡಿನ ಕೀರ್ತಿಯ ಕಳಸ ನಿಸಾರ. ನವ್ಯ ಸಾಹಿತ್ಯದ ಹಿರಿಮೆಗಾರ, 10 ಹಲವು ಕೃತಿಗಳ ನೀಡಿದ ಬರಹಗಾರ. ನವ್ಯ ಸಾಹಿತ್ಯದ ಹಿರಿಮೆಗಾರ, 10 ಹಲವು ಕೃತಿಗಳ ನೀಡಿದ ಬರಹಗಾರ. ಆಡಂಬರವಿಲ್ಲದ ಅನುಭಾವಿ ಅನುಯಾಯಿ ನಿಸಾರ. ಆಡಂಬರವಿಲ್ಲದ ಅನುಭಾವಿ ಅನುಯಾಯಿ ನಿಸಾರ. ನಿಮ್ಮ ದೇಹ ಮರೆಯಾದರೂ ನಿಮ್ಮ ಹೆಸರು ಕನ್ನಡ ನಾಡಿನ ಮನೆ ಮನಗಳಲ್ಲಿ ಅಜರಾಮರ. ನಿಮ್ಮ ದೇಹ ಮರೆಯಾದರೂ ನಿಮ್ಮ ಹೆಸರು ಕನ್ನಡ ನಾಡಿನ ಮನೆ ಮನಗಳಲ್ಲಿ ಅಜರಾಮರ. ಧನ್ಯವಾದಗಳು. ನಮ್ಮ ನಿಸಾರರು ರಾಮ ರಹೀಮರ ಸಾಕಾರ, ಸರಳ ಸಜ್ಜನಿಕೆಯ ನೇತಾರ. ನಿಜಕ್ಕೂ ನಿಜವಾದ ಮಾತು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕವಿಯ ಕುರಿತು ಕವನ ರಚಿಸಿ ವಾಚಿಸಿದ ಕವಿಗಳನ್ನು ಕಂಡಾಗ ನಮ್ಮ ನಿಸಾರರು ನಿಮ್ಮಂತಾಗುವೆ ನಾನೊಬ್ಬ ಅನಾಥನೆನ್ನುತ್ತಾ ನಮ್ಮನ್ನೆಲ್ಲ ಅನಾಥರನ್ನಾಗಿಸಿದ ಭಾವ ಎಲ್ಲೆಡೆ ಕಾಣುತ್ತದೆ. ತಾಯ ನಗಲಿದ ಕರುವಿನಂತೆ ಕನ್ನಡ ಕಾವ್ಯ ಕಿಂಕರರು ನಿಸಾರರನ್ನು ಕರೆಯುತ್ತಿದ್ದಾರೆ. ನಿಜಕ್ಕೂ ನಿಸಾರರನ್ನು ಪಡೆದ ನಾವೇ ಧನ್ಯರು. ಧನ್ಯವಾದಗಳು. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ